ಯಾರು ಮನಿ ಮೆಡಿಟೇಷನ್ ಮಾಡೋದಿಲ್ವೋ ಅವ್ರಿಗೆ ಹಣದ ಸಮಸ್ಯೆಗಳಿರುತ್ತೆ. ಎಷ್ಟು ಹಣ ಬಂದರೂ ಕೈಯಲ್ಲಿ ನಿಲ್ತಿರಲ್ಲ. ಸಾಲ ಇರೋವಂಥದ್ದು ಅವ್ರು ಅಂದುಕೊಂಡಷ್ಟು ಬೇಗ ತೀರ್ಸೋದಕ್ಕೆ ಆಗ್ತಿರಲ್ಲ. ಅಥವಾ ಯಾವುದೋ ಲಿಟಿಗೇಷನ್ ಇರ್ಬೋದು, ಕೋರ್ಟ್ ಕೇಸಸ್ ಇರ್ಬೋದು, ಮನೆಯಲ್ಲಿ ಸಂಬಂಧಗಳಲ್ಲಿ ಸಮಸ್ಯೆಗಳಿರ್ಬೋದು, ಅಥವಾ ಸುಮ್ಮನೆ ದಿಢೀರ್ನೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಬರೋವಂಥದ್ದು, ನಮ್ಮ ಒಂದು ಏನು ಶಾಂತಿ ಸಮಾಧಾನ ಇದೆಯೋ ಅದನ್ನ ಹಾಳು ಮಾಡೋವಂಥದ್ದು, ಇವೆಲ್ಲ ನಡೀತಿರುತ್ತೆ. ಯಾರು ಮನಿ ಮೆಡಿಟೇಷನ್ ಮಾಡ್ತಾರೋ ಅವ್ರು ಖಂಡಿತವಾಗಿಯೂ ಬಹುತೇಕ ಸಮಸ್ಯೆಗಳು ಅವಾಯ್ಡ್ ಆಗುತ್ತೆ, ಅಥವಾ ಇದ್ದರೆ ಕಡಿಮೆ ಆಗುತ್ತೆ, ಅಥವಾ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಸೊ ಎಲ್ಲರೂ ಮಾಡಬೇಕು. ಎರಡನೇದು, ಎಲ್ಲರ ಪರ್ಸ್ನಲ್ಲು ವ್ಯಾಲೆಟಲ್ಲೋ ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ಅವರು ದುಡ್ಡು ಎಲ್ಲಿಡ್ತಾರೋ ಆ ಜಾಗದಲ್ಲಿ, ಮನೆಯಲ್ಲಿ ಎಲ್ಲಿ ಹಣ ಇಡ್ತೀವೋ ಆ ಜಾಗದಲ್ಲಿ ಈ ಒಂದು ಯಂತ್ರವನ್ನು ಇಡಲೇಬೇಕು. ಸೊ ಧನಾಕರ್ಷಣೆ ಯಂತ್ರ ಅಂತ ನಾನು ಅದನ್ನು ಒಂದು ವಿಶೇಷವಾದ ಜಾಗಕ್ಕೆ ಹೋಗಿ ಅಲ್ಲಿ ನಾನು ಧ್ಯಾನ ಮಾಡಿ ಅದನ್ನು ಆಶೀರ್ವಾದ ಮಾಡಿ ಉಚಿತವಾಗಿ ಕೊಡ್ತಿದ್ದೇನೆ. ಸೊ ಯಾರೆಲ್ಲ ಕಾರ್ಯಕ್ರಮಕ್ಕೆ ಬರ್ತಿದ್ದೀರೋ ಅವರು ಉಚಿತವಾಗಿ ಇದನ್ನು ತೆಗೆದುಕೊಳ್ಬೋದು. ಎಲ್ಲರೂ ಈ ಧನಾಕರ್ಷಣೆ ಯಂತ್ರ ಬರೀ ಇಟ್ಕೊಂಡ್ರೆ ಧನ ಬಂದ್ಬಿಡುತ್ತೆ ಅಥವಾ ದುಡ್ಡು ಬಂದ್ಬಿಡುತ್ತೆ, ಹಣ ಬಂದ್ಬಿಡುತ್ತೆ ಅಂತಂತಲ್ಲ. ಇದನ್ನು ಇಟ್ಕೊಂಡು ನಾವು ಯೋಗ್ಯತೆ ಸಂಪಾದನೆ ಮಾಡಿ ಏನೆಲ್ಲ ಕ್ರಿಯೆಗಳು ಮಾಡಲಿಕ್ಕಿರುತ್ತೋ, ಏನೆಲ್ಲ ಕೆಲಸಗಳು ಮಾಡಲಿಕ್ಕಿರುತ್ತೋ, ಈ ಕಲಿಯುಗದ ನಿಯಮಗಳ ಪ್ರಕಾರ ಏನೆಲ್ಲ ಮಾಡಬೇಕೋ ಅದನ್ನು ಮಾಡಿದಾಗ ಖಂಡಿತವಾಗಿಯೂ ಧನಾಕರ್ಷಣೆಯಾಗುತ್ತೆ. ಸೊ ಇದನ್ನು ಪಡ್ಕೊಳ್ಳಿ.